ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ವಾಣಿಜ್ಯ ವಹಿವಾಟಿಗೆ ಅವಕಾಶ ಕಲ್ಪಿಸಲಾಗಿದ್ದು, ನಾಗರಿಕರು ಅಗತ್ಯ ವಸ್ತುಗಳನ್ನು ಅಂತರ ಕಾಯ್ದುಕೊಂಡು ಖರೀದಿಸಿದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ಕೊರೋನಾ ಸ್ವ್ಯಾಬ್ ಪರೀಕ್ಷಾ ಕೇಂದ್ರವನ್ನು ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಭಾಂಗಣಕ್ಕೆ ಸ್ಥಳಾಂತರಿಸಲಾಗಿದೆ. ಪಾವಗಡ ತಾಲೂಕಿನಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಸಕ್ರಿಯ ಪ್ರಕರಣಗಳು 1000 ಗಡಿ ದಾಟಿದೆ. ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ಸಚಿವರು, ಸಂಸದರು, ಶಾಸಕರು ಭೇಟಿ ನೀಡಿ ಚಿಕಿತ್ಸಾ ಗುಣಮಟ್ಟವನ್ನು ಖುದ್ದಾಗಿ ವೀಕ್ಷಿಸಿದರು. ಕುಶಾಲನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಭಾಂಗಣದ ಆವರಣದಲ್ಲಿ ತರಕಾರಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ಯಾವುದೇ ಜನಜಂಗುಳಿಯಾಗದಂತೆ ಪೊಲೀಸರು ಮುಂಜಾಗ್ರತೆ ವಹಿಸಿದ್ದರು. ಸರ್ಕಾರದ ಆದೇಶದ ಅನ್ವಯ ಮತ್ತು ನಿಯಮದಂತೆ ಶುಕ್ರವಾರದಂದು ವಾಣಿಜ್ಯ ವಹಿವಾಟಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಹಾಗಾಗಿ ಕುಶಾಲನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಭಾಂಗಣದ ಆವರಣದಲ್ಲಿ ತರಕಾರಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ನೂರಾರು ನಾಗರಿಕರು ಅಗತ್ಯ ವಸ್ತುಗಳು ಹಾಗೂ ತರಕಾರಿಗಳನ್ನು ಕೊಂಡರು. ಇದೇ ಸಂದರ್ಭ ಯಾವುದೇ ಜನಜಂಗುಳಿಯಾಗದಂತೆ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಿ ತರಕಾರಿಗಳನ್ನು ಖರೀದಿಸಿದರು. ಪೊಲೀಸರು ಮುಂಜಾಗ್ರತೆ ವಹಿಸಿದ್ದರು. ಸಾರ್ವಜನಿಕರು ಕೂಡ ವ್ಯವಸ್ಥೆಗೆ ಸಹಕರಿಸಿದರು. ಇದೇ ಸಂದರ್ಭ ಮಾತನಾಡಿದ ವರ್ತಕರ ಸಂಘದ ಅಧ್ಯಕ್ಷ ಈರುಳ್ಳಿ ಮಹೇಶ್, ಸರ್ಕಾರದ ಆದೇಶದ ಅನ್ವಯ ವ್ಯಾಪಾರಿಗಳು ಕೂಡ ನಿಗದಿತ ದಿನದಂದೇ ವ್ಯಾಪಾರ ಮಾಡುತ್ತಿದ್ದಾರೆ. ಹಾಗಾಗಿ ಎಲ್ಲಿಯೂ ನಿಯಮ ಮೀರದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದರು. ಇದೇ ಸಂದರ್ಭ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್, ಠಾಣಾಧಿಕಾರಿ ಗಣೇಶ್, ಅಭಿಯಂತರರಾದ ಶ್ರೀದೇವಿ ಮತ್ತಿತರರು ಹಾಜರಿದ್ದರು. ವರ್ತಕರ ಸಂಘದ ಡಿಎಸ್ ಮಹೇಶ ಮಾತಾಡುವುದು. ಸರ್ಕಾರ ಆದೇಶದಂತೆ ಶುಕ್ರವಾರ ಸೋಮವಾರ 2 ದಿನ ಸಂತೆ ಕೊಟ್ಟಿದ್ದಾರೆ. ಜನಗಳು ಪಾಲಿಸಬೇಕು, ಮಾಸ್ಕ್ ಹಾಕೊಂಡು. 25ರಿಂದ 30 ಅಂಗಡಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 6ರಿಂದ 12 ಗಂಟೆ. ಕೋವಿಡ್-19 ಇರೋದ್ರಿಂದ ಜಿಲ್ಲಾಡಳಿತ ನಮಗೆ ಒಂದು 25 ಅಂಗಡಿಗೆ ಅವಕಾಶ ಮಾಡಿದ್ದು, ತರಕಾರಿ ವ್ಯಾಪಾರಸ್ಥರು ಮತ್ತು ಮಾರಾಟಗಾರರು ಮತ್ತು ತರಕಾರಿ ಕೊಳ್ಳುವವರು ಕೋವಿಡ್-19 ಇರೋದ್ರಿಂದ ಅಂತರ ಕಾಯ್ದಿರಿಸಿ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ತಮ್ಮಲ್ಲಿ ವಿನಂತಿ. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಕೊಡಗಿನಲ್ಲಿ ವಾರದ 2 ದಿನ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದು, ಬೆಳಗ್ಗೆ 6ರಿಂದ 12 ಗಂಟೆಯವರೆಗೆ ಸಮಯ ನೀಡಿರುವುದರಿಂದ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನು ತೆಗೆದು ವಾಪಸ್ಸಾದ ದೃಶ್ಯ ಕಂಡುಬಂತು. ಕುಶಾಲನಗರ ಪಟ್ಟಣದಲ್ಲಿ ವಾರದ 2 ದಿನ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶವಿರುವುದರಿಂದ ಸಾರ್ವಜನಿಕರುಗಳು ಮನೆಯಿಂದ ಹೊರಬಂದು ತಮಗೆ ಬೇಕಾಗಿರುವ ಅಕ್ಕಿ, ತರಕಾರಿ, ಹಣ್ಣು, ಹಂಪಲುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ದೃಶ್ಯಗಳು ಕಂಡುಬಂತು. ಕೊರೋನಾ ಮಹಾಮಾರಿಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಕೊಡಗು ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣನವರು ಕೊಡಗು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ರವರೊಂದಿಗೆ ಚರ್ಚಿಸಿ ಶುಕ್ರವಾರ ಹಾಗೂ ಸೋಮವಾರದಂದು ಜನರಿಗೆ ಅಗತ್ಯ ವಸ್ತುಗಳನ್ನು ಕೊಳ್ಳಲು ಬೆಳಿಗ್ಗೆ 6ರಿಂದ 12 ಗಂಟೆಯ ತನಕ ಅವಕಾಶ ಕಲ್ಪಿಸಿಕೊಡುವಂತೆ ಆದೇಶ ನೀಡಿದೆ. ಈಗಾಗಲೇ ಕೊರೋನಾ ಮಹಾಮಾರಿಯು ರಾಜ್ಯ ಹಾಗೂ ದೇಶಾದ್ಯಂತ ಹರಡುತ್ತಿದ್ದು, ಜನರು ಸಾಯುತ್ತಿರುವುದನ್ನು ಮನಗಂಡ ಸರ್ಕಾರ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡುವ ನಿರ್ಧಾರವನ್ನು ಸಹ ಕೈಗೊಂಡಿದೆ. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಕೊಡಗಿನಲ್ಲಿ ವಾರದ 2 ದಿನ ದಿನಸಿ ಅಂಗಡಿಗಳಿಗೆ ತರಕಾರಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಅದರಂತೆ ವಿರಾಜಪೇಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವ್ಯಾಪಾರ ವಹಿವಾಟು ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ವಿರಾಜಪೇಟೆಯಲ್ಲಿ ಸರ್ಕಾರದ ಆದೇಶದಂತೆ ಸ್ವಂತ ವ್ಯಾಪಾರಕ್ಕೆ ನಿರ್ಬಂಧ ಹಾಕಲಾಗಿತ್ತು. ಕೊಡಗಿನಲ್ಲಿ ವಾರದ 2 ದಿನ ದಿನಸಿ ಅಂಗಡಿಗಳಿಗೆ ತರಕಾರಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ವತಿಯಿಂದ ಕಳೆದ ಬಾರಿ ಮಾಡಿದ ವ್ಯವಸ್ಥೆಯಂತೆ ಈ ಬಾರಿಯೂ ಖಾಸಗಿ ಬಸ್ ನಿಲ್ದಾಣ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವ್ಯಾಪಾರ ವಹಿವಾಟು ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಲಕ್ಕಿ ಡಿಪ್ ಮೂಲಕ ಮಳಿಗೆ ಸಂಖ್ಯೆ ನೀಡಲಾಯಿತು. ಬೆಳಗ್ಗೆಯಿಂದ ಅರ್ಜಿಯನ್ನು ಪಡೆಯಲಾಗಿತ್ತು. ಸಂಜೆ 5:30ಕ್ಕೆ ತಾಲೂಕು ತಹಶೀಲ್ದಾರ ನೇತೃತ್ವದಲ್ಲಿ ಲಕ್ಕಿ ಡಿಪ್ ತೆಗೆಯಲಾಯಿತು. ಮೊದಲಿಗೆ ಖಾಸಗಿ ಬಸ್ ನಿಲ್ದಾಣ 26, ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ 27 ಮಳಿಗೆಗಳಿಗೆ ತರಕಾರಿ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಲಾಯಿತು. ಉಳಿದವರಿಗೆ 10 ಮಳಿಗೆಗಳನ್ನು ಕಾರ್ ನಿಲ್ದಾಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 63 ಮಳಿಗೆಗಳಿಗೆ ಅವಕಾಶ ಮಾಡಿಕೊಡಲಾಯಿತು.
ಬಾಕಿ ಉಳಿದ ಅರ್ಜಿಗಳನ್ನು ನಿರಾಕರಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದ ತಾಲೂಕು ಮೈದಾನದಲ್ಲಿ ವಾಹನಗಳ ನಿಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೂ ಮೊದಲು ಪ್ರಭಾರ ಮುಖ್ಯಾಧಿಕಾರಿಯಾದ ಹೇಮಕುಮಾರ್ ವ್ಯಾಪಾರಸ್ಥರನ್ನು ಉದ್ದೇಶಿಸಿ ಮಾತನಾಡಿ, ಪಟ್ಟಣ ಪಂಚಾಯಿತಿಯಿಂದ ವ್ಯಾಪಾರ ಮಾಡಲು 2 ಕಡೆಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ತಮ್ಮ ಆರೋಗ್ಯ ನೋಡಿಕೊಳ್ಳಬೇಕು. ಕೊರೋನಾ ರೋಗ ಪರೀಕ್ಷೆಗೆ ಗಂಟಲು ದ್ರವ ನೀಡಿದಲ್ಲಿ ಅಂತವರು ಸಂತೆ ವ್ಯಾಪಾರ ಮಾಡಲು ಬರುವಂತೆ ಇಲ್ಲ. ಪ್ರತಿ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗುತ್ತದೆ. ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಅಂತವರ ಮಳಿಗೆಯನ್ನು ತೆರವು ಮಾಡಲಾಗುತ್ತದೆ. ತಪ್ಪದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದರು. ತಹಶೀಲ್ದಾರಾದ ಯೋಗಾನಂದ್ ಅವರು ಮಾತನಾಡಿ, ಬೇರೆ ಬೇರೆ ಕಡೆಗಳಲ್ಲಿ ವ್ಯಾಪಾರ ವಹಿವಾಟು ಮಾಡಿದ್ದಲ್ಲಿ 133 ಅರ್ಜಿದಾರರಿಗೆ ಅವಕಾಶ ದೊರೆಯುವುದಿಲ್ಲ. ಆದ್ದರಿಂದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಮಾಡಿದ್ದಲ್ಲಿ ಪ್ರತಿಯೊಂದು ವ್ಯಾಪಾರಿಗಳಿಗೆ ಅವಕಾಶ ಸಿಗುತ್ತದೆ ಎಂದು ವೈಯಕ್ತಿಕ ಅಭಿಪ್ರಾಯ ತಿಳಿಸಿ ವ್ಯಾಪಾರಿಗಳ ಅಭಿಪ್ರಾಯ ಕೇಳಿದರು. ಇದಕ್ಕೆ ಕೆಲವರು ಒಪ್ಪಿಗೆ ನೀಡಿದರು, ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸಿದರು. ವ್ಯಾಪಾರಿಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ಅವಕಾಶ ನೀಡಬೇಕೆಂದು ತಿಳಿಸಿದ ಮೇರೆಗೆ ಲಕ್ಕಿ ಡಿಪ್ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿರಾಜಪೇಟೆ ಠಾಣಾಧಿಕಾರಿಯಾದ ಜಗದೀಶ್ ಧೂಳ್ಶೆಟ್ಟಿ, ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನೀತಾ, ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ರಂಜಿ ಪುಣಚ್ಚ, ರಾಜೇಶ್, ಪದ್ಮನಾಭ್, ರಜನಿಕಾಂತ್, ಮತೀನ್, ಮೊಹಮ್ಮದ್ ರಾಫಿ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು. ಪಟ್ಟಣ ಪಂಚಾಯಿತಿ ಮುಂದೆ ಸೇರಿದ ವ್ಯಾಪಾರಸ್ಥರಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಪಟ್ಟಣ ಪಂಚಾಯಿತಿ ಸದಸ್ಯರಿಂದ ಮನವಿ ಮಾಡಲಾಯಿತು. ಪಂಚಾಯಿತಿ ಮುಂದೆ ಜಮಾಯಿಸಿದ ವ್ಯಾಪಾರಸ್ಥರು ಸಾಮಾಜಿಕ ಅಂತರವಿಲ್ಲದೆ ಇರುವುದು ಕಂಡುಬಂತು. ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನೀತಾ ಅಂತರ ಕಾಯ್ದುಕೊಳ್ಳುವಂತೆ ಪದೇ ಪದೇ ಹೇಳುತ್ತಾ ಇದ್ದರು. ಇವರ ಜೊತೆಗೆ ಸದಸ್ಯರಾದ ರಾಜೇಶ್ ಮತ್ತು ರಂಜಿ ಪುಣಚ್ಚ ಹಾಗೂ ರಜನಿಕಾಂತ್ ತಿಳಿಸಿದ ನಂತರ ವ್ಯಾಪಾರಸ್ಥರು ಸಾಮಾಜಿಕ ಅಂತರ ಕಾಯ್ದುಕೊಂಡರು. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಲ್ಲಿ 27, ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ 26. ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ 26 ನಾವು ಒಂದೊಂದೇ ಟೋಕನ್ ತೆಗಿತೀವಿ. ನಿಮ್ಮ ಹತ್ರ ನಾವು ಬೆಳಗ್ಗೆ ಕೊಟ್ಟ ಆಫೀಸ್ ಕಾಪಿ ಇದೆಯಲ್ಲ, ಅದರ ನಂಬರ್ ಬರ್ಕೊಬೇಕು. ಅದರಲ್ಲಿ ನಾನು ಸೀಲ್ ಹಾಕಿ ಕೊಡ್ತೀವಿ, ಸೀಲ್ ಹಾಕಿ ಸೈನ್ ಕೊಡ್ತೀವಿ. ಬೆಳಿಗ್ಗೆ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಒರಿಜಿನಲ್ ಜೆರಾಕ್ಸ್ ಕಾಪಿ ಅಲ್ಲ, ಒರಿಜಿನಲ್ ಕಾಪಿಯೇ ಇರಬೇಕು. ನಾವಿಲ್ಲಿ ಯಾರಿಗೆ ಒಂದೇ ನಂಬರ್ ಕೊಟ್ಟಿರ್ತೀವಿ, ನಾವಿಲ್ಲಿ ಸೀಲ್ ಸೈನ್ ಹಾಕಿ ಕೊಟ್ಟಿರ್ತೀನಿ. ಬೆಳಿಗ್ಗೆ ಚೆಕ್ ಮಾಡುವಾಗ ಒಂದೇ ನಂಬರ್ ಹತ್ರ ಆ ಕಾಪಿ ಇರಬೇಕು. ಜೆರಾಕ್ಸ್ ಕಾಪಿ ಇಲ್ಲ ಮನೇಲಿ ಬಿಟ್ಟು ಬಂದೆ ಅದೆಲ್ಲ ಬೇಡ. ದಯವಿಟ್ಟು ಇದಕ್ಕೆಲ್ಲ ನೀವು ಒಪ್ಕೊಳ್ಬೇಕು. ಯಾಕಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮಾಡ್ತಿದ್ದೀವಿ. ವಿರಾಜಪೇಟೆಗೆ ಎಲ್ಲ ಅಂಗಡಿಗಳು ಒಂದೇ ಕಡೆ ಇತ್ತು ಅಂತಂದ್ರೆ ಪರ್ಚೇಸ್ ಮಾಡಕ್ಕೆ ಬಂದವರು ಬಂದೇ ಬರ್ತಾರೆ. ಈಗ ನೀವೆಲ್ಲ ಅಲ್ಲಿ ಇದ್ರಿ ಅಂತಂದ್ರೆ ಅವ್ರು ಹಿಂದೆಲ್ಲ ಇಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಮತ್ತೆ ಎಲ್ರಿಗೂ ಅಲ್ಲೇ ಅಕಾಮಿಡೇಷನ್ ಮಾಡ್ಕೊಡ್ತೀವಿ. ನೀವೇನು 137 ಅಪ್ಲಿಕೇಶನ್ಸ್ ಬಂದಿದೆ ಅಷ್ಟಕ್ಕೂ ಅಲ್ಲಿ ಅವಕಾಶ ಮಾಡ್ಕೊಡ್ತೀನಿ. ನಾನು ಹೇಳ್ತಾ ಇರೋದು ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಮಾಡಿದ್ರೆ ಹೇಗೆ? ಎಲ್ಲ ಒಂದೇ ಕಡೆ. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿ ಕೇಂದ್ರದಲ್ಲಿ ಪ್ರತಿ ಶುಕ್ರವಾರ ಸಂತೆ ನಡೆಯುತ್ತಿದ್ದು, ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಸಂತೆ ನಡೆಸದಂತೆ ಪ್ರಕಟಣೆ ಹೊರಡಿಸಿದ್ದರೂ ಕೂಡ ಕ್ಯಾರೆ ಎನ್ನದ ವ್ಯಾಪಾರಸ್ಥರು ಸಂತೆ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿ ಕೇಂದ್ರದಲ್ಲಿ ಪ್ರತಿ ವಾರದಂತೆ ಶುಕ್ರವಾರ ಸಂತೆ ನಡೆಯುತ್ತಿದ್ದು, ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಯಿಂದ ಸಂತೆ ನಡೆಸದಂತೆ ಪ್ರಕಟಣೆ ಹೊರಡಿಸಲಾಗಿತ್ತು. ಆದರೆ ಇದಕ್ಕೆ ಕ್ಯಾರೆ ಎನ್ನದ ವ್ಯಾಪಾರಸ್ಥರು ಬೆಳ್ಳಂಬೆಳಗ್ಗೆ ವ್ಯಾಪಾರ ವಹಿವಾಟದಲ್ಲಿ ತೊಡಗಿದ್ದರು. ವಿಷಯ ತಿಳಿದ ಕಿಕ್ಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ನವೀನ್ ರವರು ರಸ್ತೆಗಿಳಿದು ಕೊರೋನಾ 2ನೇ ಅಲೆ ಇದ್ದು ಯಾರು ಮನೆಯಿಂದ ಹೊರಬರಬೇಡಿ ಎಂದು ತಿಳಿಸಿದರು. ಪೊಲೀಸರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ವ್ಯಾಪಾರದಲ್ಲಿ ತೊಡಗಿದ್ದರು. ಕೊನೆಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಎಲ್ಲವನ್ನೂ ಕ್ಲಿಯರ್ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ನವೀನ್, ಸಿಬ್ಬಂದಿಗಳಾದ ಕುಮಾರ್, ನಾಗರಾಜು ಇದ್ದರು. ಇವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆ ಹಾಗೂ ಆರ್ಜಿ ಗ್ರಾಮದ ಕೋವಿಡ್ ಕೇಂದ್ರಕ್ಕೆ ಸಚಿವ ವಿ ಸೋಮಣ್ಣ, ಸಂಸದರಾದ ಪ್ರತಾಪ್ ಸಿಂಹ ಹಾಗೂ ಶಾಸಕರಾದ ಕೆಜಿ ಬೋಪಯ್ಯರವರು ಭೇಟಿ ನೀಡಿ ಪರಿಶೀಲಿಸಿದರು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣ, ಸಂಸದರಾದ ಪ್ರತಾಪ್ ಸಿಂಹ, ಶಾಸಕರಾದ ಕೆಜಿ ಬೋಪಯ್ಯರವರು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಆರ್ಜಿ ಗ್ರಾಮದ ಕೋವಿಡ್ ಕೇಂದ್ರಕ್ಕೆ ಭೇಟಿ ನೀಡಿ ಆಕ್ಸಿಜನ್ ವ್ಯವಸ್ಥೆ, ರೋಗಿಗಳಿಗೆ ನೀಡುತ್ತಿರುವ ಚಿಕಿತ್ಸಾ ಗುಣಮಟ್ಟವನ್ನು ಖುದ್ದು ವೀಕ್ಷಿಸಿದರು. ತಾಲೂಕು ವೈದ್ಯಾಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿಯಿಂದ ಸಮಸ್ತ ಮಾಹಿತಿಯನ್ನು ಪಡೆದುಕೊಂಡರು. ಕೊಡಗು ಜಿಲ್ಲೆಗೆ ಅಗತ್ಯವಿರುವ ವೈದ್ಯರು, ದಾದಿಯರ ನೇಮಕಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣನವರು ತಿಳಿಸಿದರು.
ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮ ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತೆರೆದಿರುವ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವ್ಯವಸ್ಥೆಗಳ ಬಗ್ಗೆ ರೋಗಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ ಬಳಿಕ ಸಚಿವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ವಿರಾಜಪೇಟೆ ಕೋವಿಡ್ ಆರೈಕೆ ಕೇಂದ್ರದಲ್ಲಿ 51 ಆಕ್ಸಿಜನ್ ಬೆಡ್ಗಳು ಈಗ ಇದೆ. ಹೆಚ್ಚುವರಿಯಾಗಿ 31 ಬೆಡ್ಗಳನ್ನು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಸಚಿವರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ವಾರದಲ್ಲಿ 2 ದಿನ ಮಾತ್ರ ಅಂಗಡಿಯನ್ನು ತೆರೆಯುವ ನಿರ್ಧಾರ ಸೂಕ್ತವಾದ ಪ್ರತಿಫಲ ನೀಡುವ ನಿರೀಕ್ಷೆ ಇದೆ. ಇದರಿಂದಾಗಿ ಕೆಲ ದಿನಗಳಲ್ಲಿ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಬಹುದು ಎಂಬ ಆಶಾಭಾವವನ್ನು ಸಚಿವರು ಇದೇ ಸಂದರ್ಭ ವ್ಯಕ್ತಪಡಿಸಿದರು. ಅಲ್ಲದೆ ವ್ಯಾಕ್ಸಿನ್ ಕೊರತೆ ಉಂಟಾಗಿದ್ದು ಯಾವಾಗ ವ್ಯಾಕ್ಸಿನ್ ಜಿಲ್ಲೆಯಲ್ಲಿ ಲಭ್ಯವಿರಲಿದೆ ಎನ್ನುವ ಪತ್ರಕರ್ತರ ಪ್ರಶ್ನೆಗೆ 2-3 ದಿನಗಳಲ್ಲಿ ವ್ಯಾಕ್ಸಿನ್ ಜಿಲ್ಲೆಗೆ ಪೂರ್ಣ ಪ್ರಮಾಣದಲ್ಲಿ ಸಿಗಲಿದೆ. ಸಣ್ಣ ಪುಟ್ಟ ಲೋಪದೋಷಗಳಿದ್ದಲ್ಲಿ ಎಲ್ಲವನ್ನು ಸರಿಪಡಿಸಿಕೊಂಡು ಒಂದು ಟೀಮ್ ಮಾದರಿಯಲ್ಲಿ ಎಲ್ಲರೂ ಕೆಲಸ ಮಾಡೋಣ ಎಂದರು. ಇದೇ ಸಂದರ್ಭದಲ್ಲಿ ನಗರದ ಸ್ವಚ್ಛತೆ, ಸೀಲ್ಡೌನ್ ಮಾಡಿದ ಮನೆಗಳಿಗೆ ಸ್ಯಾನಿಟೈಸ್ ಕೆಲಸ ಮಾಡುವ ಪೌರ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆಯ ಹಿತದೃಷ್ಟಿಯಿಂದ ಅವರಿಗೆ ಕೆಲಸ ನಿರ್ವಹಿಸಲು ಪಿಪಿಇ ಕಿಟ್ ನೀಡಲು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮನವಿ ಸಲ್ಲಿಸಿದ ಮೇರೆಗೆ ಉಸ್ತುವಾರಿ ಸಚಿವರು ತಾಲೂಕು ವೈದ್ಯಾಧಿಕಾರಿಯವರಿಗೆ ಪೌರ ಕಾರ್ಮಿಕರಿಗೆ ಅಗತ್ಯವಿರುವ ಪಿಪಿಇ ಕಿಟ್ ನೀಡುವಂತೆ ತಾಕೀತು ಮಾಡಿದರು. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ದೈಹಿಕ ಅಂತರವನ್ನು ಪಾಲಿಸಿ, ಈ ಮೂಲಕ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಸಹಕರಿಸಿ ಎಂದು ಸಚಿವ ಸೋಮಣ್ಣ ಕೊಡಗಿನ ಜನತೆಯಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹರವರು ತಾಲೂಕು ಮಟ್ಟದಲ್ಲಿಯೂ ವಾರ್ ರೂಮ್ಗಳನ್ನು ತೆರೆದು ಆ ಮೂಲಕ ಪ್ರತಿಯೊಬ್ಬ ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿ ಮನೆಯಲ್ಲೇ ಇದ್ದರೆ ಅವರಿಗೆ ಕರೆ ಮಾಡಿ ಯೋಗಕ್ಷೇಮ ವಿಚಾರಿಸುತ್ತಾರೆ. ಅಲ್ಲದೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಮಡಿಕೇರಿ ಕೋವಿಡ್ ಆಸ್ಪತ್ರೆಗೆ ತೆರಳಲು ಸೂಚಿಸಲಾಗುತ್ತದೆ ಎಂದು ತಿಳಿಸಿದರು. ಶಾಸಕರಾದ ಕೆಜೆ ಬೋಪಯ್ಯ, ಸಂಸದರಾದ ಪ್ರತಾಪ್ ಸಿಂಹ, ವಿಧಾನ ಪರಿಷತ್ ಸದಸ್ಯರಾದ ಸುನಿಲ್ ಸುಬ್ರಹ್ಮಣಿ, ರಾಜ್ಯ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಅಧ್ಯಕ್ಷರಾದ ರವಿ ಕುಶಾಲಪ್ಪ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅನ್ಬುಕುಮಾರ್, ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರಮ ಮಿಶ್ರಾ ಇದೇ ಸಂದರ್ಭ ಹಾಜರಿದ್ದರು. ಆಕ್ಸಿಜನ್ ಮತ್ತೊಂದು ಎಲ್ಲವನ್ನು ಕೂಡ ನಾವು ಕೂಲಂಕುಷವಾಗಿ ನಿಮಗೆ ಡೀಟೇಲ್ ಆಗಿ ಅದು ಹೇಳ್ತೀನಿ. ಮತ್ತೆ ನಾವು ಕೂಡ ಇರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಲೋಪಗಳನ್ನು ಕೂಡ ಸರಿಪಡಿಸೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೋಬೇಕು, ಸರ್ಕಾರ ಏನು ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು, ಜನಪ್ರತಿನಿಧಿಗಳ ಕಾರ್ಯವೈಖರಿ ಅವರು ಮಾಡ್ತಾ ಇರ್ತಕ್ಕಂಥ ಅನುಭವ ಏನಿದೆ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು, ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತೀವಿ. ಯಾರಿಗೆ ಇವತ್ತು ಈ ಒಂದು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದಾಗೋದಾಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವ ರೀತಿ ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ನಾವು ಶುರು ಮಾಡಿದ್ದೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಪ್ರಾಯಶಃ ನಿನ್ನೆಯಿಂದನೂ ಕೂಡ ಇಲ್ಲೇ ಇದ್ದಾರೆ. ನಾನು ಇವತ್ತು ರಾತ್ರಿವರೆಗೂ ಇಲ್ಲೇ ಇರ್ತೀನಿ. ಇದ್ದಾರೆ ಅನುಭವಗಳಾಗ್ತಂಥ ಮುಂಬೈನವರು ಇರ್ತಕ್ಕಂಥವ್ರು ಲಪ್ಪಚೂರಜನ್ ಇದ್ದಾರೆ, ಸುನೀಲ್ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಟೀಮ್ ಮೂಲಕ ಕೆಲಸ ಮಾಡ್ತಾರೆ. ವ್ಯಾಕ್ಸಿನು ಎಲ್ಲ ಕಡೆ ಬರ್ತಾ ಇದೆ, ಶುರು ಆಗಿದೆ. 2-3 ದಿವಸದಲ್ಲೇ ಅಷ್ಟೇನಂತ ಪ್ರಾಬ್ಲಮ್ ಏನಿಲ್ಲ. ಇವತ್ತು ನನ್ನ ಕ್ಷೇತ್ರದಲ್ಲೂ ಕೂಡ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ವ್ಯಾಕ್ಸಿನ್ ಆಗ್ತಾ ಇದೆ. ಅದು ಇನ್ನು 2-3 ದಿವಸದೊಳಗಡೆ ಏನಕ್ಕೆ ಒಂದು ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳು 18ರಿಂದ 45ವರೆಗೂ ಕೂಡ ಶುರು ಮಾಡಿದ್ದಾರೆ. ಹಲವರಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದು ರೀತಿ ಕ್ಲಾರಿಟಿ ಬರ್ತದೆ. ಒಂದು 2-3 ದಿವಸದಲ್ಲಿ ಪ್ರತಿಯೊಂದು ನಮಗೆ ತೊಂದರೆ ಇಲ್ಲ. ನಾನು ಇನ್ನೂ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿಲ್ಲ, ಅದೆಲ್ಲ ಮಾತಾಡಿ ನಿಮ್ಮಲ್ಲಿ ಹೇಳ್ತೀನಿ. ನಮ್ಮ ಪ್ರಾಣದ ಏನೂ ತಪ್ಪು ಮಾಡಿದಿರಾ ಬಲಿ ಆಗ್ತಕ್ಕಂಥ ಜನರಿಗೆ ನಾವು ನೆರವು ಬರೋದು ಒಂದೇ ಇಲ್ಲ, ಬೇರೆಯವರಿಂದ ಹರಡ್ತಕ್ಕಂಥ ಈ ರೋಗ ಏನಿದೆ, ಯಾರ್ಯಾರಿಗೆ ಈ ಥರ ಕಾಯಿಲೆ ಸಿಂಪ್ಟಮ್ ಇದೆ ಅವನ್ನೆಲ್ಲರೂ ಕೂಡ ಹೋಮ್ ಐಸೋಲೇಷನ್ ಮಾಡ್ತಕ್ಕಂಥದ್ದು, ಈ ಥರ ಕೋವಿಡ್ ಕೇರ್ ಇಸ್ಕೊಡ್ತಕ್ಕಂಥದ್ದು ಎಲ್ಲ ಮಾಡ್ತಾಯಿದ್ದೀವಿ. ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಸ್ತೇನೆ, ವಾಪಸ್ ಸಿಂಪ್ಟಮ್ ಇದ್ದು ತಮ್ಮ ಮನೆಯಲ್ಲೇನೋ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇಂಥ ಕೋವಿಡ್ ಕೇರ್ ಸೆಂಟರ್ಗಳು ಬಂದು ಅಷ್ಟದ ಕೂತ್ಕೋಬೋದು. ಅಂತಂದರೆ ಕಾಲ್ ಸೆಂಟರ್ನ ವಾರ್ ರೂಮ್ಗಳನ್ನ ತಾಲೂಕು ಹಂತದಲ್ಲಿ ಮಾಡಿಬಿಟ್ಟು ಯಾರ್ಯಾರು ಹೋಮ್ ಐಸೋಲೇಷನ್ ಅಂತ ಬಿಟ್ಟಿದ್ದೀರಿ ಪ್ರತಿನಿತ್ಯನೂ ಕೂಡ ಅವ್ರಿಗೊಂದು ಕಾಲ್ ಹೋಗಬೇಕು, ಅವ್ರ ಮನೆಯಲ್ಲೇ ಇರಬೇಕು ಅಂತೇಳಿ ಜಾಗೃತಿನೂ ಕೂಡ ಮೂಡಿಸ್ತಾ ಇದ್ದೀವಿ. ಅವ್ರಿಗೆ ಏನಾದ್ರು ತುರ್ತಾಗಿ ಏನಾದ್ರೂ ಕೂಡ ಅಗತ್ಯ ವೈದ್ಯಕೀಯ ಸೇವೆ ಅಗತ್ಯ ಇತ್ತು ಅಂತಂದರೆ ಅವ್ರನ್ನ ಏನು ಹಾಸ್ಪಿಟಲ್ಗೆ ತರೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ತಾಲೂಕು ಮಟ್ಟದಲ್ಲಿ ವೈದ್ಯರ ಕೊರತೆ ಇದೆಯಾ ಅಂತ ಸೆಂಟರ್ಗಳಲ್ಲಿ? ವೈದ್ಯರು ಇವಾಗ ಎಲ್ಲ ಕಡೆ ಕೊರತೆ ಇರುವಂಥದ್ದು ಏನು ಅಂತಂದರೆ ಆಕ್ಸಿಜನ್ ಮತ್ತು ಏನು ಬೆಡ್ಗಳ ಕೊರತೆ ಆಗ್ತಿತ್ತು. ಬೆಡ್ಗಳ ವ್ಯವಸ್ಥೆ ಮಾಡೋದು ಅದಕ್ಕೆ ಆಕ್ಸಿಜನ್ ಬೇಕು. ಈಗ ಆಕ್ಸಿಜನೇಟೆಡ್ ಬೆಡ್ಗಳು ನಮ್ಮ ಕೊಡಗಲ್ಲಂತೂ ಕೊರತೆ ಇಲ್ಲ, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ವೈದ್ಯರುಗಳನ್ನ ಅಥವಾ ಏನಾದರೂ ದಾದಿಯರು ಇರ್ಬೋದು, ಯಾರನ್ನೇ ಆಗಲಿ ನಮಗೆ ನರ್ಸ್ಗಳನ್ನು ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ಇವತ್ತು ಅನುಮತಿಯನ್ನು ಕೊಟ್ಟಿದೆ. ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚಿಸಿದ್ದಾರೆ. ಕಚೇರಿಯಲ್ಲಿ ಮೀಟಿಂಗ್ ಇದೆ, ಅದರಲ್ಲಿ ನಾವು ಫರ್ಮ್ ಡಿಸಿಷನ್ ತಗೊಳ್ತೀವಿ. ಆದರ್ಶ ಏನು
ನಾವು ಕಂಟ್ರೋಲ್ ಮಾಡಿದ್ದೇವೆ. ಅದೇ ಡಿಸಿಷನ್ನ ಮೀಟಿಂಗ್ ಚರ್ಚೆ ಮಾಡಿ ಸಲಹೆಯನ್ನು ಕೊಡ್ತೇವೆ. ಲಾಕ್ಡೌನ್ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆದೇಶ. ಕಂಟ್ರೋಲ್ ಆಗಲ್ಲ, ಅದು ಆಗಲೇಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಆದೇಶ. ಸರ್ಕಾರ ಇದನ್ನು ಗಂಭೀರವಾಗಿ ಲೆವೆಲ್ಗೆ ಕೇಂದ್ರದಿಂದ ಡೈರೆಕ್ಷನ್ ಬರುತ್ತೆ. ಒನ್ ಆಫ್ ದಿ ದ ಏರಿಯಾ ಅಂತ ಹೇಳಿ ಡೇಂಜರಸ್ ಏರಿಯಾ ಅಂತ ಆಗಿದೆ. ಅದನ್ನು ಮಾಡಿ ನ್ಯೂಸ್ ಸಂಗಮಕ್ಕಾಗಿ ಹನಿವಂಶಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಆಡಳಿತದ ವತಿಯಿಂದ ಕೊರೋನಾ ಕೇರ್ ಸೆಂಟರ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ನಿತ್ಯ ಬಗೆ ಬಗೆಯ ಗುಣಮಟ್ಟದ ಆಹಾರ ನೀಡುವ ಮೂಲಕ ಗಮನಹರಿಸಲಾಗುತ್ತಿದೆ. ಕೆಆರ್ಪೇಟೆ ತಾಲೂಕು ಆಡಳಿತದ ವತಿಯಿಂದ ಕೊರೋನಾ ಕೇರ್ ಸೆಂಟರ್ಗಳಲ್ಲಿ ಚಿಕಿತ್ಸೆಗೆ ದಾಖಲಾಗಿರುವ ರೋಗಿಗಳಿಗೆ ಗುಣಮಟ್ಟದ ಊಟೋಪಚಾರ ನೀಡುವ ಮೂಲಕ ಸೋಂಕಿತರ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಲಾಗುತ್ತಿದೆ. ನಿತ್ಯ ಬಗೆ ಬಗೆಯ ಬಿಸಿ ಬಿಸಿ ಆಹಾರವನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ವಿತರಣೆ ಮಾಡುತ್ತಿದ್ದು, ಇದು ರೋಗಿಗಳು ಬೇಗ ಸೋಂಕಿನಿಂದ ಮುಕ್ತರಾಗಲು ಸಹಾಯಕವಾಗುತ್ತಿದೆ. ಊಟೋಪಚಾರದ ಜೊತೆಗೆ ಇಮ್ಯುನಿಟಿ ಪವರ್ ಹೆಚ್ಚಿಸುವ ಕಷಾಯ, ಹಣ್ಣಿನ ಜ್ಯೂಸ್, ಹಾಲು ನೀಡಲಾಗುತ್ತಿದೆ. ಅಲ್ಲದೆ ರೋಗಿಗಳಿಗೆ ಬೆಳಿಗ್ಗೆ ಯೋಗಾಭ್ಯಾಸ ಹೇಳಿಕೊಡಲಾಗುತ್ತಿದೆ. ಅಲ್ಲದೆ ಕೊರೋನಾ ಸೋಂಕಿತರಿಗೆ ವೈದ್ಯರು, ದಾದಿಯರು ನಿತ್ಯ ಆರೋಗ್ಯ ಪರೀಕ್ಷೆ ಮಾಡಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ತಾಲೂಕು ತಹಶೀಲ್ದಾರ್ ಎಂ ಶಿವಮೂರ್ತಿರವರು ಆಗಾಗ್ಗೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಣೆ ಮಾಡಿ ಗುಣಮಟ್ಟದ ಆಹಾರ ಪೂರೈಕೆಯಾಗುತ್ತಿರುವ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವ ಮೂಲಕ ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ರೋಗಿಗಳಿಗೆ ನಿಮ್ಮೊಂದಿಗೆ ಸದಾ ತಾಲೂಕು ಆಡಳಿತ ಇರುತ್ತದೆ, ತಾವು ಯಾವುದಕ್ಕೂ ಹೆದರುವ ಅಗತ್ಯವಿಲ್ಲ ಎಂದು ಮಾನಸಿಕ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ. ಜೊತೆಗೆ ಸಚಿವ ನಾರಾಯಣಗೌಡರು ಕೋವಿಡ್ ಕೇಂದ್ರಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ನೀಡಲಾಗುತ್ತಿರುವ ವಿವಿಧ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿವೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಸರ್ಕಾರದಿಂದ ಕೊಡಿಸಬಹುದಾದ ಸೌಲಭ್ಯಗಳನ್ನು ಕೊಡಿಸಲು ಶ್ರಮಿಸುತ್ತಿದ್ದಾರೆ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಧುಸೂದನ್ ಅವರು ಎಲ್ಲಾ ಕೋವಿಡ್ ಕೇಂದ್ರಗಳಿಗೂ ಆಗಾಗ್ಗೆ ಭೇಟಿ ನೀಡಿ ಸೋಂಕಿತರಿಗೆ ಸರಿಯಾಗಿ ಔಷಧೋಪಚಾರ ನೀಡಲಾಗುತ್ತಿದೆಯೇ, ವೈದ್ಯರು ಮತ್ತು ದಾದಿಯರು ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದಾರೆಯೇ ಎಂಬುದನ್ನು ಖುದ್ದು ವೀಕ್ಷಣೆ ಮಾಡಿ ರೋಗಿಗಳಿಗೆ ಚಿಕಿತ್ಸೆಯಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಇದಲ್ಲದೆ ತಾಲೂಕಿನ ವಿವಿಧ ಆಸ್ಪತ್ರೆಗಳ ವೈದ್ಯರ ತಂಡವು ಪಾಳಿ ಪ್ರಕಾರ ರಜೆ ಪಡೆಯದೆ ಸೋಂಕಿತರ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇದಲ್ಲದೆ ವಸತಿ ನಿಲಯಗಳ ಮೇಲ್ವಿಚಾರಕರು, ಬಿಸಿಎಂ ಇಲಾಖೆ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೋವಿಡ್ ಕೇಂದ್ರದಲ್ಲಿ ಇರುವ ರೋಗಿಗಳ ಆರೈಕೆಗೆ ಶಕ್ತಿ ಮೀರಿ ಶ್ರಮಿಸುತ್ತಿದ್ದಾರೆ. ಇದರಿಂದಾಗಿ ಇದುವರೆಗೂ ಸುಮಾರು 500ಕ್ಕೂ ಹೆಚ್ಚು ಸೋಂಕಿತರು ಗುಣಮುಖರಾಗಿ ತಮ್ಮ ಮನೆಗಳಿಗೆ ವಾಪಸ್ಸಾಗಿದ್ದಾರೆ. ಒಟ್ಟಾರೆ ತಾಲೂಕಿನಲ್ಲಿರುವ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಉತ್ತಮ ಊಟೋಪಚಾರ ಮತ್ತು ಔಷಧೋಪಚಾರ ನೀಡುವ ಮೂಲಕ ತಾಲೂಕು ಆಡಳಿತವು ಸಂಜೀವಿನಿಯಂತೆ ಸೇವೆ ಸಲ್ಲಿಸುವ ಮೂಲಕ ಕೊರೋನಾ ಸೋಂಕಿತರ ಪಾಲಿಗೆ ದೇವರ ರೂಪದಲ್ಲಿ ಪ್ರಾಮಾಣಿಕ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕೊರೋನಾ ಸೋಂಕಿತರಿಗೆ ಉತ್ತಮ ಸೇವೆ ನೀಡುತ್ತಿರುವ ತಾಲೂಕು ಆಡಳಿತ ವ್ಯವಸ್ಥೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಇದೇ ರೀತಿಯ ಸೇವೆಯನ್ನು ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಬರುವವರೆಗೂ ನೀಡಿ ತಾಲೂಕಿನ ಜನರ ಆರೋಗ್ಯ ರಕ್ಷಣೆ ಮಾಡಬೇಕೆಂದು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅಗ್ರಹಾರ ಬಾಚೇಡಿ ಶ್ರೀನಿವಾಸ್, ಕೆಆರ್ಪೇಟೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಕೊರೋನಾ ನಿಯಮವನ್ನು ಪಾಲಿಸದ 25 ಅಂಗಡಿಗಳಿಗೆ ಪುರಸಭೆ ವತಿಯಿಂದ 18,000 ದಂಡ ವಿಧಿಸಲಾಯಿತು. ಕೊರೋನಾ ಎರಡನೇ ಅಲೆ ಶುರುವಾಗಿದ್ದು ಪಾವಗಡ ತಾಲೂಕಿನಲ್ಲಿ ಬುಧವಾರ 140 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ. ಇದರೊಂದಿಗೆ ಸೋಂಕಿತರ ಸಕ್ರಿಯ ಪ್ರಕರಣಗಳ ಸಂಖ್ಯೆ 1,007ಕ್ಕೆ ಏರಿಕೆಯಾಗಿದೆ. ಇದರಿಂದ ತಹಶೀಲ್ದಾರ್ ನಾಗರಾಜು ಮತ್ತು ಪುರಸಭೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಅರ್ಚನಾ ಅವರಿಂದ ಜಂಟಿ ಕಾರ್ಯಾಚರಣೆ ಮಾಡಲಾಯಿತು. ಕೊರೋನಾ ನಿಯಮವನ್ನು ಪಾಲಿಸದ 25 ಅಂಗಡಿಗಳಿಂದ 18,000 ರೂಪಾಯಿಗಳನ್ನು ದಂಡದ ರೂಪದಲ್ಲಿ ವಸೂಲಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಅರ್ಚನರವರು ಮಾತನಾಡುತ್ತಾ ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗವು ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದ ಅಂಗಡಿಗಳಿಗೆ ಮೊದಲನೇ ಸಲ 1,000 ರೂಗಳನ್ನು ದಂಡ ಹಾಕಲಾಗಿದೆ. ಎರಡನೇ ಬಾರಿ ಉಲ್ಲಂಘಿಸಿದರೆ 5,000 ವಿಧಿಸಲಾಗುತ್ತದೆ. ಇದೇ ರೀತಿ ಪುನರಾವರ್ತನೆಯಾದರೆ ಕೇಸು ದಾಖಲಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ. ಸರ್ಕಾರದ ಆದೇಶದಂತೆ ದಿನನಿತ್ಯ ಉಪಯೋಗಿಸುವ ದಿನಸಿ ಅಂಗಡಿ, ಊಟ, ತಿಂಡಿ, ಹಾಲು, ಹಣ್ಣು ಹಾಗೂ ತರಕಾರಿಗಳಂತಹ ನಿತ್ಯ ಬಳಕೆಯ ವಸ್ತುಗಳಿಗೆ ಮಾರಾಟ ಮಾಡಲು ಮಾತ್ರ ಅವಕಾಶ ಇರುವುದರಿಂದ ಸಾರ್ವಜನಿಕರು ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು. ಕೊರೋನಾ ವೈರಸ್ಗೆ ಹೆದರಬೇಕಾಗಿಲ್ಲ. ಅದು ಮಾರಣಾಂತಿಕ ಕಾಯಿಲೆ ಅಲ್ಲ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರತಿಯೊಬ್ಬರು ಮಾಸ್ಕ್ ಧರಿಸಬೇಕು. ಅನಾವಶ್ಯಕವಾಗಿ ಹೊರಗಡೆ ಹೋಗುವುದು ಬೇಡ. ಜನದಟ್ಟಣೆಯಿಂದ ದೂರ ಇದ್ದು ಆಗಿಂದಾಗಿ ಸೋಪಿನಿಂದ ಕೈ ತೊಳೆದರೆ ಸೋಂಕು ಹರಡುವುದಿಲ್ಲ ಎಂದು ತಿಳಿಸಿದರು.
ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ರಾಜಗೋಪಾಲ್, ವಿಎ ಗಿರೀಶ್, ವಿಜಯ್, ರಾಜೇಶ್ ಮತ್ತು ಮಹೇಶ್, ಪುರಸಭೆಯ ಮಹೇಶ್, ಪರಿಸರ ಅಭಿಯೋಜಕರಾದ ಮನೋಜ್ ಕುಮಾರ್, ತಿಪ್ಪೇಸ್ವಾಮಿ ಹಾಗೂ ಸಿದ್ದಪ್ಪ ಉಪಸ್ಥಿತರಿದ್ದರು. ಬೆಳಿಗ್ಗೆ 25 ಅಂಗಡಿನ ನಾವು ರೈಡ್ ಮಾಡಿದ್ದೀವಿ. ಯಾಕೆ ರೈಡ್ ಮಾಡಿದ್ದೀವಿ ಅಂದರೆ ಅವರು ಯಾವುದೂ ಅರ್ಹತೆ ಇಲ್ಲದಿದ್ರೂ ಕೂಡ ಓಪನ್ ಮಾಡಿಕೊಂಡು ಅವರು ಮಾರಾಟ ಮಾಡ್ತಾಯಿದ್ರು. ಸರ್ಕಾರ ಏನು ಆದೇಶ ಮಾಡಿದೆ ಅಂತಂದರೆ ದಿನಸಿಗಳು ಅಂದರೆ ಊಟ ತಿಂಡಿಗೆ ಅವಶ್ಯಕತೆ ಇರ್ತಕ್ಕಂಥ ಸಾಮಗ್ರಿಗಳು, ಹಣ್ಣು ತರಕಾರಿ ಮಾರೋದಕ್ಕೆ ಮಾತ್ರ, ಬೀದಿ ಮೇಲೆ ಮಾರೋದಕ್ಕೆ ಮಾತ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಎಲ್ಲ ಅಂಗಡಿಗಳು, ರೇಷನ್ ಅಲ್ಲದೆ ಇರೋ ಅಂಗಡಿಗಳು ಎಲ್ಲ ಬಾಗಿಲು ತಕ್ಕೊಂಡಿದ್ರು ಕೆಲವರೆಲ್ಲ. ಅದರಿಂದ ಅವರೆಲ್ಲರಿಗೂ ಹೋಗಿ ತಹಸೀಲ್ದಾರ್ ಕೂಡ ಮತ್ತು ಪೊಲೀಸವರು ನಾವು ಎಲ್ಲ ಒಟ್ಟಿಗೆ ಕಾರ್ಯಾಚರಣೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ನಮ್ಮ ಅಧ್ಯಕ್ಷರ ಸೂಚನೆಯಂತೆ ನಮ್ಮ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಹೇಳಿದ್ರಿಂದ ನಾವೆಲ್ಲರೂ ಒಟ್ಟಿಗೆ ಹೋಗಿ ರೈಡ್ ಮಾಡಿ 18,000 ರೂಪಾಯಿ ದುಡ್ಡನ್ನು ವಸೂಲಿ ಮಾಡಿದ್ದೀವಿ. ಅದರಲ್ಲೂ ಕೂಡ ಬಸ್ ಸ್ಟ್ಯಾಂಡಲ್ಲಿ ಒಂದು ದಿನಸಿ ಅಂಗಡೀಲಿ ಏನು ಮಾಡಿದ್ದಾರೆ, ತಂಬಾಕು ಮಾರ್ತಿದ್ದು ನಮ್ಮ ಗಮನಕ್ಕೆ ಬಂತು. ಅದರಿಂದ ಅವರೊಬ್ಬರಿಗೆ ನಾವು 5,000 ರೂಪಾಯಿ ದಂಡ ಹಾಕಿದ್ದೀವಿ. ಮಿಕ್ಕಾದಂತೆ ಬೇರೆ ಎಲ್ಲರಿಗೂ 1,000 ರೂಪಾಯಿ ತಲಾ 1,000 ರೂಪಾಯಿ ದಂಡ ಹಾಕಿ ಫಸ್ಟ್ ಟೈಮ್ ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ನಾಳೆ ಕೂಡ ಅವ್ರು ಇದೇ ರೀತಿ ಓಪನ್ ಮಾಡ್ಕೊಂಡಿದ್ರೆ ನಾವು 5,000 ಖಂಡಿತವಾಗೂ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೊಗೊಂಡು ಕೋರ್ಟಲ್ಲಿ ಅವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ. ಇದು ಪುರಸಭೆಯಿಂದ ಮಾಡ್ತಿರ್ತಕ್ಕಂಥದ್ದು. ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಸಹಕಾರ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಹೆಚ್ಚಿಗೆ ಹೊರಗಡೆ ಓಡಾಡದೆ, ಅನಾವಶ್ಯಕವಾಗಿ ಓಡಾಡದೆ, ಬೇಕಾಗಿರೋ ಸಾಮಗ್ರಿಗೆ ಮಾತ್ರ ಹೊರಗಡೆ ಬಂದು ಅವರು ಕೂಡ ಜವಾಬ್ದಾರಿಯುತ ನಾಗರಿಕರಂತೆ ವರ್ತಿಸಬೇಕು ಅಂತ ಕೇಳ್ಕೊತೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆ ತಾಲೂಕಿನ 64 ಮಂದಿ ನಿರ್ಗತಿಕ ಬಡ ವಯೋವೃದ್ಧರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಸಾಶನವನ್ನು ಮನೆ ಮನೆಗೆ ತೆರಳಿ ವಿತರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಕೆಆರ್ಪೇಟೆ ತಾಲೂಕಿನ 64 ಮಂದಿ ನಿರ್ಗತಿಕ ಬಡ ವಯೋವೃದ್ಧರಿಗೆ ಪ್ರತಿ ತಿಂಗಳು ಬಡ ನಿರ್ಗತಿಕರಿಗೆ ಮಾಸಾಶನವನ್ನು ನೀಡುತ್ತಿದೆ. ಈ ಬಾರಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅವರ ಮನೆ ಮನೆಗೆ ಹೋಗಿ ನಮ್ಮ ಮೇಲ್ವಿಚಾರಕರು ವಿತರಣೆ ಮಾಡಿರುತ್ತಾರೆಂದು ತಾಲೂಕು ಯೋಜನಾ ಅಧಿಕಾರಿ ಮಮತಾ ಶೆಟ್ಟಿ ತಿಳಿಸಿದರು. ತಾಲೂಕಿನಲ್ಲಿ ಜಮೀನು ಇಲ್ಲದ, ದುಡಿಮೆಗೆ ಆಧಾರವಿಲ್ಲದ ಬಡ ನಿರ್ಗತಿಕ ಕುಟುಂಬಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ತಲಾ 750 ರೂಗಳಿಂದ 1,000 ರೂಗಳವರೆಗೆ ಸಹಾಯಧನದ ಮೊತ್ತವನ್ನು ಬಡ ನಿರ್ಗತಿಕ ಕುಟುಂಬಗಳಿಗೆ ನೀಡುತ್ತಿದ್ದಾರೆ. ಈ ಮಾಸಾಶನವನ್ನು ತಮ್ಮ ಧರ್ಮಸ್ಥಳ ಸಂಸ್ಥೆಯ ಎಲ್ಲ ಹೋಬಳಿಗಳ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಫಲಾನುಭವಿಗಳ ಮನೆ ಮನೆಗೆ ಹೋಗಿ 1 ತಿಂಗಳ ಮುಂಚಿತವಾಗಿ ನೀಡಿ ಲಾಕ್ಡೌನ್ ಸಮಯದಲ್ಲಿ ಆಹಾರ ವಸ್ತುಗಳನ್ನು ಖರೀದಿಸಲು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ಸಮಸ್ಯೆಯಾಗದಂತೆ ತಲಾ 750 ರೂಗಳಂತೆ ಒಟ್ಟು 48,000 ರೂಗಳನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ಹೋಗಿ ನಗದು ರೂಪದಲ್ಲಿ ನೀಡಲಾಯಿತು ಎಂದು ತಾಲೂಕು ಯೋಜನಾ ಅಧಿಕಾರಿ ಮಮತಾ ಶೆಟ್ಟಿ ತಿಳಿಸಿದರು. ಬಳಿಕ ಮಾತನಾಡಿದ ಮಮತಾ ಶೆಟ್ಟಿ ಅವರು, ಕಳೆದ ವರ್ಷ ಲಾಕ್ಡೌನ್ ಅವಧಿಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಖಾವಂದರ ಆದೇಶದ ಮೇರೆಗೆ ರಾಜ್ಯದ ಲಕ್ಷಾಂತರ ಮಂದಿಗೆ ಉಚಿತವಾಗಿ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಲಾಕ್ಡೌನ್ ಅವಧಿಯಲ್ಲಿ ಶಾಲಾ ಮಕ್ಕಳಿಗೆ ಆನ್ಲೈನ್ ತರಗತಿಗೆ ಅನುಕೂಲವಾಗುವಂತೆ ಬಡ ಮಕ್ಕಳಿಗೆ ಪ್ರತಿ ತಾಲೂಕಿನ ಸುಮಾರು 150ರಿಂದ 200 ಮಂದಿಗೆ ಟ್ಯಾಬ್ ವಿತರಣೆ ಮಾಡಲಾಯಿತು. ಕಳೆದ ಬಾರಿ ನಿರ್ಗತಿಕರಿಗೆ ಅಗತ್ಯ ವಸ್ತುಗಳಾದ ಪಾತ್ರೆ, ಚಾಪೆ, ಕಂಬಳಿಯನ್ನು ಶ್ರೀಮತಿ ಹೇಮಾವತಿ ಹೆಗಡೆಯವರ ವಿಶೇಷ ಆಸಕ್ತಿಯ ಮೇರೆಗೆ ವಿತರಣೆ ಮಾಡಲಾಯಿತು. ಅಲ್ಲದೆ ವಿಶೇಷ ಸಾಲ ಸೌಲಭ್ಯವನ್ನು ಮಹಿಳಾ ಸಂಘಗಳ ಸದಸ್ಯರಿಗೆ ನೀಡಲಾಯಿತು. ಲಾಕ್ಡೌನ್ ಅವಧಿಯಲ್ಲಿ ಸಾಲ ವಸೂಲಾತಿಯನ್ನು ಬಂದ್ ಮಾಡಿ ಮಹಿಳಾ ಸಂಘಗಳ ಸದಸ್ಯರಿಗೆ ಸಾಲದ ಕಂತು ಕಟ್ಟಲು ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಲಾಯಿತು. ಈ ಬಾರಿಯೂ 2 ವಾರಗಳ ಕಾಲ ವಾರದ ಕಂತು ಪಾವತಿಗೆ ವಿನಾಯಿತಿ ನೀಡಿ ಸಂಘದ ಸದಸ್ಯರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಹೀಗೆ ಸಂಸ್ಥೆಯು ಲಾಕ್ಡೌನ್ ಅವಧಿಯಲ್ಲಿ ರಾಜ್ಯದ ಜನತೆಗೆ ತನ್ನ ಕೈಲಾದ ಸಹಾಯ ಹಸ್ತವನ್ನು ಚಾಚುವ ಮೂಲಕ ನೆರವಾಗುತ್ತಿದೆ ಎಂದು ಮಮತಾ ಶೆಟ್ಟಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮೇಲ್ವಿಚಾರಕರಾದ ಸರಸ್ವತಿ, ರಾಜಪ್ಪ, ಕಾವ್ಯ, ಲೋಕೇಶ್, ಅನ್ನಪೂರ್ಣ, ಕಾರ್ತಿಕ್ ಗೌಡ, ಸೋನುಗೌಡ, ವಿನಯ್ ಕುಮಾರ್, ಸೇವಾ ಪ್ರತಿನಿಧಿಗಳಾದ ಮಮತಾ, ನಂದಿನಿ, ನಂಜಾಮಣಿ, ಪುಷ್ಪ ಸೇರಿದಂತೆ ಹಲವರು ಇದ್ದರು. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ದಂಪತಿಗಳ ಆಶೀರ್ವಾದವನ್ನು ಬೇಡಿಕೊಂಡು ಜನತಾ ಕರ್ಫ್ಯೂ ಜಾರಿಯಲ್ಲಿರುವಂಥ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆರ್ಥಿಕ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಪ್ರತಿ ತಿಂಗಳು ಮಾಸಾಶನ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಳ್ತಾ ಇದ್ದೇವೆ. ಈ ಕೊರೋನಾದ ಸಂದರ್ಭದಲ್ಲಿ ಗ್ರಾಹಕ ಸೇವಾ ಕೇಂದ್ರಗಳನ್ನು ಚಾಲ್ತಿಯಲ್ಲಿ ಇರದ ಕಾರಣದಿಂದ
ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿಯೂ ಕೂಡ ಮೇಲ್ವಿಚಾರಕರು ಕಾರ್ಯಕರ್ತರು 64 ಕುಟುಂಬಗಳಿಗೆ ನಿರ್ಗತಿಕರ ಮಾಶಾಸನವನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ಟು 64 ಕುಟುಂಬಗಳಿಗೆ ನಾವು 750ರಿಂದ 1,000 ರೂಪಾಯಿವರೆಗೆ ಮಾಶಾಸನವನ್ನು ಪ್ರತಿ ತಿಂಗಳು ವಿತರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಟ್ಟು 48,500 ರೂಪಾಯಿಯನ್ನು 64 ಕುಟುಂಬಗಳಿಗೆ ನಾವು ವಿತರಣೆ ಹಂತವನ್ನು ಮುಕ್ತಾಯಗೊಳಿಸಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಅಗ್ರಹಾರ ಬಾಚಳ್ಳಿ ಶ್ರೀನಿವಾಸ್, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ಕೊರೋನಾ ಸ್ವ್ಯಾಬ್ ಪರೀಕ್ಷಾ ಕೇಂದ್ರವನ್ನು ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಭಾಂಗಣಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ತಹಶೀಲ್ದಾರ್ ಎಂ ಶಿವಮೂರ್ತಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ಕೊರೋನಾ ಸ್ವ್ಯಾಬ್ ಪರೀಕ್ಷಾ ಕೇಂದ್ರವನ್ನು ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಭಾಂಗಣಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ತಹಶೀಲ್ದಾರ್ ಎಂ ಶಿವಮೂರ್ತಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಒಳಹೊರ ರೋಗಿಗಳು ಲಸಿಕೆ ಹಾಕಿಸಿಕೊಳ್ಳುವವರ ಜನಸಂದಣಿಯು ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಮೇ 8ರಿಂದ ಕೆಆರ್ಪೇಟೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಕೋವಿಡ್ ಸ್ವ್ಯಾಬ್ ಪರೀಕ್ಷಾ ಕೇಂದ್ರವನ್ನು ಸರ್ಕಾರಿ ಪಾಲಿಟೆಕ್ನಿಕ್ ಸಭಾಂಗಣಕ್ಕೆ ಸ್ಥಳಾಂತರಿಸಲಾಗಿದೆ. ಆದ್ದರಿಂದ ಕೆಮ್ಮು, ಶೀತ, ನೆಗಡಿ ಸೇರಿದಂತೆ ಕೋವಿಡ್ ಲಕ್ಷಣಗಳನ್ನು ಹೊಂದಿರುವ ಜನರು ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗುವ ಸ್ವ್ಯಾಬ್ ಪರೀಕ್ಷೆಗೆ ಮುಂಚಿತವಾಗಿ ಟೋಕನ್ ಪಡೆದುಕೊಂಡಿದ್ದು ಸರತಿಯ ಸಾಲಿನಲ್ಲಿ ನಿಂತು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸ್ವ್ಯಾಬ್ ಟೆಸ್ಟ್ ಮಾಡಿಸಿಕೊಳ್ಳಬೇಕೆಂದು ತಹಶೀಲ್ದಾರ್ ಎಂ ಶಿವಮೂರ್ತಿ ಮನವಿ ಮಾಡಿದ್ದಾರೆ. ಆರ್ಟಿಪಿಸಿಆರ್ ಮತ್ತು ರ್ಯಾಪಿಡ್ ಟೆಸ್ಟ್ ಅಡಿಯಲ್ಲಿ ಕೊರೋನಾ ಸೋಂಕು ಪತ್ತೆ ಮಾಡಲಾಗುವುದೆಂದು ತಿಳಿಸಿದ ಸಾರ್ವಜನಿಕ ಆಸ್ಪತ್ರೆಯ ಆಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂಎಸ್ ಜಯಂತ್ ತಿಳಿಸಿದರಲ್ಲದೆ ನಾಳೆಯಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಸಭಾಂಗಣದಲ್ಲಿ ನಡೆಯಲಿರುವ ಸ್ವ್ಯಾಬ್ ಟೆಸ್ಟಿಂಗ್ ಕೇಂದ್ರಕ್ಕೆ ಜನಸಾಮಾನ್ಯರು ಬಂದು ನಿಯಮಿತವಾಗಿ ಪರೀಕ್ಷೆಗೆ ಒಳಗಾಗಬೇಕೆಂದು ಡಾಕ್ಟರ್ ಜಯಂತ್ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್, ತಾಲೂಕು ಆಸ್ಪತ್ರೆಯ ಆಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತ್ ಮತ್ತು ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆಆರ್ಪೇಟೆನಲ್ಲಿ ಕೋವಿಡ್ ದಿನೇ ದಿನೇ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೆ ಪ್ರತಿದಿನ ಕೂಡ 300 ಜನ 400 ಜನ ಕೈಲಿ ಬರ್ತಾ ಇದ್ದಾರೆ. ಇದರಿಂದಾಗಿ ಅಲ್ಲಿನ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಜನಸಂದಣಿ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ನಾಳೆಯಿಂದ ಕೋವಿಡ್ ಟೆಸ್ಟ್ ಮಾಡುವಂಥ ಸ್ಥಳವನ್ನು ಗೌರ್ಮೆಂಟ್ ಆಸ್ಪತ್ರೆಯಿಂದ ಪಾಲಿಟೆಕ್ನಿಕ್ ಕಾಲೇಜಿಂದ ಈ ಸಭಾಂಗಣಕ್ಕೆ ನಾವು ಶಿಫ್ಟ್ ಮಾಡ್ತಾ ಇದ್ವಿ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆ ತನಕ ಟೆಸ್ಟ್ ಇರುತ್ತೆ. ಬಂದ ತಕ್ಷಣ ಎಲ್ರಿಗೂ ಟೋಕನ್ ಕೊಡ್ತಾರೆ. ಟೋಕನ್ ನಂಬರ್ ಪ್ರಕಾರ ಹೋಗ್ತಾರೆ, ಅದ್ರ ಪ್ರಕಾರ ಟೆಸ್ಟ್ ಮಾಡ್ತಾರೆ. ಅದರಿಂದ ಸಾರ್ವಜನಿಕರು ಇನ್ನು ಮುಂದೆ ಕೋವಿಡ್ ಟೆಸ್ಟ್ ಆಗಿ ನೀವು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಡಿ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಈ ಸಭಾಂಗಣಕ್ಕೆ ಬರಬೇಕು ಅಂತೇಳಿ ಎದುರು ಕೇಳ್ಕೊತೀವಿ. ಅದರಲ್ಲೂ ಕೂಡ ಯಾರು ಪಾಸಿಟಿವ್ ಬಂದಿರ್ತಾರೆ ಅದರಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಯಾರಿರ್ತಾರೆ ಅಂಥವ್ರು ಬಂದು ಮೊದಲು ಟೆಸ್ಟ್ ಮಾಡಿಸ್ಕೊಳ್ಳಿ. ಮತ್ತು ರೋಗ ಲಕ್ಷಣಗಳು ಯಾರಿಗಿರ್ತಾರೆ, ಜ್ವರ, ಕೆಮ್ಮು, ತಲೆನೋವು, ಶೀತ ಇರ್ತಾರೆ, ರೋಗ ಲಕ್ಷಣ ಯಾರಿರ್ತಾರೆ ಅವ್ರು ಮಾತ್ರ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ಏನು ರೋಗ ಲಕ್ಷಣ ಇಲ್ಲದಿದ್ದರೆ ಸುಮ್ಮನೆ ಬಂದು ದಯಮಾಡಿ ಯಾರು ಕೂಡ ಟೆಸ್ಟ್ ಮಾಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಪ್ರೈಮರಿ ಕಾಂಟ್ಯಾಕ್ಟ್ ಇರೋರು ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಇರೋರು ಮತ್ತು ರೋಗ ಲಕ್ಷಣ ಇರೋರು ಇನ್ನು ಮುಂದೆ ಪಾಲಿಟೆಕ್ನಿಕ್ ಕಾಲೇಜಿಂದ ಬಂದು ಟೆಸ್ಟ್ ಮಾಡಿಸ್ಕೋಬೇಕು ಅಂತೇಳಿ ಎಲ್ಲ ಕೆಆರ್ಪೇಟೆ ಸಮಸ್ಯೆ ಜನಗೆ ಈ ಮೂಲಕ ಹೇಳ್ತಾರೆ. ಸಾರ್ವಜನಿಕ ಆಸ್ಪತ್ರೆ ಕೆಆರ್ಪೇಟೆನಲ್ಲಿ ಜನಸಂದಣಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕೋವಿಡ್ ಟೆಸ್ಟ್ಗೋಸ್ಕರನೇ ದಿನನಿತ್ಯ 200ರಿಂದ 300 ಜನ ಬಂದು ಅಲ್ಲಿ ಅವರಿಗೆ ರೋಗ ತಿರುಗಿ ಹರಡುವ ಸಾಧ್ಯತೆಗಳು. ಯಾಕೆಂದರೆ ನಮ್ಮಲ್ಲಿ ಆಲ್ರೆಡಿ 60ರಿಂದ 70 ಪೇಷಂಟ್ಗಳು ಅಡ್ಮಿಟ್ ಆಗಿದ್ದಾವೆ. ಅದರಿಂದ ಅಲ್ಲಿ ಅದ್ರ ಪಕ್ಕದಲ್ಲೇ ನಾವು ನಮ್ಮ ಇರುವಂಥ ಜಾಗದಲ್ಲೇ ನಾವು ಅವ್ರಿಗೆ ಜಾಗ ಮಾಡಿಕೊಟ್ಟಾಗ ಅಲ್ಲಿ ದಟ್ಟ ಜನಸಂದಣಿ ಆಗಿದ್ದರಿಂದ ರೋಗ ಹರಡುವ ಸಾಧ್ಯತೆ, ಸ್ಪ್ರೆಡ್ ಆಗೋದು, ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರೋದ್ರಿಂದ ಕೆಲವಲ್ಲಿ ಇದಕ್ಕೆ ಬರೋರು ಸ್ವಾಗತ ಬರೋರಲ್ಲೂ ಪಾಸಿಟಿವ್ ಇರ್ತಾರೆ. ಅವರಿಂದ ಇನ್ನು ಪಕ್ಕದವ್ರಿಗೆ ಹರಡುವ ಸಾಧ್ಯತೆ ಇರೋದ್ರಿಂದ ಕಡೆಗೆ ನಿನ್ನೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಸಭೆ ಕರೆದು ಸಭೆಯಲ್ಲಿ ಮಾಡಿ ನಮ್ಮ ತಹಸೀಲ್ದಾರ್ ಸರ್ಗೆ ಮತ್ತು ನಮ್ಗಳಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು. ಅಲ್ಲಿಂದ ನೀವು ಶಿಫ್ಟ್ ಮಾಡಿಬಿಟ್ಟು ಅದನ್ನು ಆದಷ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ನೀವು ಒಂದು ಒಳ್ಳೆಯ ನಿರ್ಮಲ ವಾತಾವರಣ ಸೃಷ್ಟಿ ಮಾಡಿ ಅಂತ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಏನಿದೆ ನಮ್ಮ ಈ ಪಾಲಿಟೆಕ್ನಿಕ್ ಇದನ್ನು ನಮ್ಮ ತಹಸೀಲ್ದಾರ್ ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದು ಒಳ್ಳೆ ಇಲ್ಲಿ ಈ ಸಭಾಂಗಣದಲ್ಲಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ ಪ್ಲ್ಯಾನ್ ಮಾಡಿ ಇವತ್ತೆಲ್ಲ ಮಾಡ್ಕೋತಾ ಇದ್ದೀವಿ. ಇದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಜನಗಳಿಗೆ ನಾವು ನಾವೇನು ಹೇಳ್ತೀವಿ ಸೋಷಿಯಲ್ ಡಿಸ್ಟೆನ್ಸಿಂಗು ಮೇಂಟೈನ್ ಮಾಡಿ ಏನೀಗ ಅದು ರೋಗ ಹರಡದಂಗೆ ತಡೆಗಟ್ಟಲಿಕ್ಕೆ ಆ 3 ಪದ್ಧತಿಗಳಿದೆಯಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಹಾಕ್ಕೊಳ್ಳೋದೇ ಇರ್ಬೋದು ಮತ್ತು ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ನೆರಳು ಚೆನ್ನಾಗಿದೆ, ತೊಂದರೆನೂ ಆಗಲ್ಲ, ಆರಾಮಾಗಿ ಇಲ್ಲಿ ಸಮಸ್ಯೆ ಇಲ್ಲದಂಗೆ ಪೇಷಂಟ್ಗಳಿಗೆ ನಾವು ಸ್ವಾಬ್ ಟೆಸ್ಟ್ ಮಾಡಿ ಒಂದು ದಿವಸಕ್ಕೆ 100ರಿಂದ 200 ತನಕ ಸ್ವಾಬ್ ಟೆಸ್ಟ್ ಮಾಡಲಿಕ್ಕೆ ನಮ್ಮ ಅನುಕೂಲತೆ ಇದೆ. ಅದನ್ನು ಮಾಡಿ ದಿನನಿತ್ಯ ಅದನ್ನ ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದೀವಿ.
ನ್ಯೂಸ್ ಸಂಗಮಕ್ಕಾಗಿ ಅಗ್ರಹಾರ ಬಚ್ಚೇರಿ ಶ್ರೀನಿವಾಸ್, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ವಾಣಿಜ್ಯ ವಹಿವಾಟಿಗೆ ಅವಕಾಶ ಕಲ್ಪಿಸಲಾಗಿದ್ದು, ನಾಗರಿಕರು ಅಗತ್ಯ ವಸ್ತುಗಳನ್ನು ಅಂತರ ಕಾಯ್ದುಕೊಂಡು ಖರೀದಿಸಿದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ಕೊರೋನಾ ಸ್ವ್ಯಾಬ್ ಪರೀಕ್ಷಾ ಕೇಂದ್ರವನ್ನು ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಭಾಂಗಣಕ್ಕೆ ಸ್ಥಳಾಂತರಿಸಲಾಗಿದೆ. ಪಾವಗಡ ತಾಲೂಕಿನಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಸಕ್ರಿಯ ಪ್ರಕರಣಗಳು 1000 ಗಡಿ ದಾಟಿದೆ. ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ಸಚಿವರು, ಸಂಸದರು, ಶಾಸಕರು ಭೇಟಿ ನೀಡಿ ಚಿಕಿತ್ಸಾ ಗುಣಮಟ್ಟವನ್ನು ಖುದ್ದಾಗಿ ವೀಕ್ಷಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.